ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ವಿಧಿವಿಲಸಿತ ಪಾಠದ ಕೊನೆಯ ಭಾಗಕ್ಕೆ ಈ ದಿವಸ ಬಂದಿದ್ದೇವೆ. ಈಗ ಕರ್ಣ ತಾನು ಕ್ಷತ್ರಿಯನಲ್ಲ ಎಂದು ಹೇಳ್ಕೊಂಡು ಬಂದಿರ್ತಾನೆ ಗುರುಗಳ ಹತ್ರ, ಪರಶುರಾಮರ ಹತ್ರ. ಕರ್ಣನಿಗೆ ಯಾವಾಗ ಈ ಕೀಟ ಕೊರೆದಾಗಲೂ ಕೂಡ ಆ ನೋವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇತ್ತೋ ಗುರುಗಳಿಗೆ ಗೊತ್ತಾಗುತ್ತೆ, ಈತ ಖಂಡಿತವಾಗಿಯೂ ಕೂಡ ಬ್ರಾಹ್ಮಣನಲ್ಲ. ಇವನಿಗೆ ಈ ಯಾರು ಕೇವಲ ವೇದಾಧ್ಯಯನಾದಿಗಳನ್ನು ಮಾಡಿಕೊಂಡು ಸತ್ಯಶೀಲರಾಗಿರ್ತಾರೆ ಅಂಥವ್ರಿಗೆ ಇಷ್ಟು ಶಕ್ತಿ ಇರಲ್ಲ ಅಂತ ಕರ್ಣ ತನ್ನ ಸ್ಥಿತಿಯನ್ನು ನಿಜವಾಗಿ ಹೇಳ್ಕೊಂಡು ಬರ್ತಾನೆ. ಆದರೆ ಆವಾಗ ಗುರುಗಳು ಆತನಿಗೆ ಶಾಪ ಕೊಡ್ತಾರೆ. ಯಾವಾಗ ಅಸ್ತ್ರಪ್ರಯೋಗ ವೇಲಾಯಾಮ್ ಯದಾತೆ ಸುತಭಾವನಾ ತದಾ ಸರ್ವಾಣಿ ಚಾಸ್ತ್ರಾಣಿ ಭವೇಯು ನಿಷ್ಫಲಾನಿಹಿ. ನೀನು ಅಸ್ತ್ರಪ್ರಯೋಗ ಮಾಡುವಾಗ ನಿನಗೆ ಸೂತ ಎಂಬತಕ್ಕಂಥ ಭಾವನೆ ಯಾವಾಗ ಬರುತ್ತೆ ಆವಾಗ ಎಲ್ಲ ಅಸ್ತ್ರಗಳು ಕೂಡ ನಿನಗೆ ಉಪಯೋಗಕ್ಕೆ ಬರದೇ ಹೋದಾಗಿ ನಿಷ್ಫಲವಾಗುತ್ತೆ ಅಂತ. ಈಗ ಮುಂದಿನ ಭಾಗವನ್ನು ನೋಡೋಣಂತೆ. ಕರ್ಣ ಭಯ ಶೋಕಾಭಿಭೂತೋ ಗುರೋಪಾದಯೋ ಪತನ್ ಮೂರ್ಛಿತ. ಕೊನೆಗೆ ಹೋಗುವಾಗ ಇಂತಹ ಸ್ಥಿತಿ ಆಗೋಯ್ತಲ್ಲ ಅಂತ ಕರ್ಣನಿಗೆ ಬೇಜಾರಾಗುತ್ತೆ. ಆವಾಗ ಆತ ಗುರುಗಳ ಪಾದಗಳಿಗೆ ಬಿದ್ದು ಅಲ್ಲಿ ಮೂರ್ಛಿತನಾಗ್ತಾನೆ. ಭಯ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಶೋಕ. ಪುನಃ ಲಬ್ಧ ಸಂಜ್ಞ ಶಿಶುರಿವ ರೋದಿತಿ. ಆಮೇಲೆ ಎಚ್ಚರವಾಗುತ್ತೆ. ಎಚ್ಚರಗೊಂಡನು ಎಳೆಯ ಮಗುವಿನಂತ ಹೇಳ್ತಾನೆ. ಪತಿತಂ ಕರ್ಣಂ ಉತ್ಥಾಯ. ಆಗ ಗುರುಗಳು ಅವನನ್ನು ಮೇಲಕ್ಕೆ ಎತ್ತಾರೆ. ಎಷ್ಟಾದರೂ ಶಿಷ್ಯ ಅಲ್ವಾ. ಸಮಾಶ್ವಸಿ ಕರ್ಣ, ಸಮಾಶ್ವಸಿ, ಎಚ್ಚರ ಮಾಡ್ಕೊಪ್ಪ. ಅಸಮರ್ಥೋಸ್ಮಿ ದತ್ತಂ ಶಾಪಂ ಪ್ರತಿಸಂಹರ್ತಂ. ಈ ಶಾಪಕ್ಕೆ ಒಂದು ವಿಶೇಷ ಏನಂದರೆ, ಒಂದ್ಸರಿ ಅದು ಬಾಣ ಬಿಟ್ಟ ಹಾಗೆ ಕೈಯಿಂದ ಹೊರಟೋದ್ಮೇಲೆ ಅದನ್ನು ಹಿಂದಕ್ಕೆ ಪಡೆಯೋದಕ್ಕಾಗೋದಿಲ್ಲ. ಅದರಿಂದ ಕೊಟ್ಬಿಟ್ಟಿದ್ದೀನಿ ನಿನಗೆ ಶಾಪವನ್ನು, ಅದನ್ನು ಪ್ರತಿಸಂಹಾರ ಮಾಡೋದಕ್ಕೆ, ಹಿಂದಕ್ಕೆ ಪಡೆಯೋದಕ್ಕೆ ನನಗೆ ಸಾಧ್ಯ ಇಲ್ಲ. ಆದ್ದರಿಂದ ಚಿರಂಜೀವ, ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ, ಬಹಳ ಕಾಲ ಬದುಕು. ಚಿರಂ ಅಭಿವರ್ಧತಾಂ ತವ ಧವಲ ಕೀರ್ತಿ ಸರ್ವಾಸು ದಿಕ್ಷು. ನಿನ್ನ ಕೀರ್ತಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ಧವಳ ಕೀರ್ತಿ. ಈ ಕವಿ ಸಮಯದಲ್ಲಿ ಹೇಳ್ತಾರೆ ಕೀರ್ತಿ ಅನ್ನೋದು ಬೆಳ್ಳಗಿರೋದು ಅಂತ, ಅಂದರೆ ಪರಿಶುದ್ಧವಾದ ಕೀರ್ತಿ, ಕಳಂಕರಹಿತವಾದ ಕೀರ್ತಿ. ಎಲ್ಲ ದಿಕ್ಕುಗಳಲ್ಲೂ, ದಿಕ್ ಶಬ್ದ ಸ್ತ್ರೀಲಿಂಗವಾದ್ದರಿಂದ ಸರ್ವಾಸು ದಿಕ್ಷು ಸಪ್ತಮಿ ಬಹುವಚನ. ದೀನೇಭ್ಯೋ ಯಥೇಷ್ಟಂ ಧನಂ ದೇಹಿ. ಕರ್ಣ ಮೊದಲೇ ದಾನಕ್ಕೆ ಪ್ರಸಿದ್ಧನಾದವನು. ಈಗ ಯಾರ್ಯಾರು ಬಡವರು ಕೇಳ್ಕೊಂಡು ಬರ್ತಾರೋ ಅವರಿಗೆ ಮನಬಂದಂತೆ ಯಥೇಷ್ಟವಾಗಿ ದಾನವನ್ನು ಕೊಡು, ಧನವನ್ನು ಕೊಡು. ಸದಾಚಾರ ಸಂಪನ್ನೋ ಭವ. ಅಸತ್ಯಂ ಮಾ ಕದಾಚಿದಪಿ ವದ. ಸುಳ್ಳು ಹೇಳಬೇಡ ಯಾವತ್ತೂ ಕೂಡ. ಗಚ್ಚತ್ವಂ ಪುನರ್ದರ್ಶನಾಯ. ಮತ್ತೆ ಭೇಟಿಯಾಗೋಣಂತೆ, ಹೋಗ್ಬಾಪ್ಪ ಅಂತ. ಕರ್ಣ ಗುರುವರ್ಯ ಅನುಗ್ರಹೀತೋಸ್ಮಿ. ಶಾಪ ಕೊಟ್ಟರು ಇಷ್ಟೊಂದು ಅನುಗ್ರಹ ಮಾಡಿದ್ರಲ್ಲ, ಪುನಂತು ಮಾಂ ಭವದಾಶೀರ್ವಚನಾನಿ. ನಿಮ್ಮ ಆಶೀರ್ವಾದವೇ ನನ್ನನ್ನು ಪವಿತ್ರಗೊಳಿಸಲಿ. ಏಷ ಗಚ್ಚಾಮಿ ಮಂದಭಾಗ್ಯ. ನನ್ನ ಭಾಗ್ಯ ಇಷ್ಟೇ, ಹೋಗ್ತೇನೆ. ಪುನಃ ಪಾದಯೋಃ ಪತಿತ್ವ ತತಃ ನಿಷ್ಕ್ರಾಂತಃ. ಗುರು ದಯಾ ವಾತ್ಸಲ್ಯ ಭರಿತ ದೃಷ್ಟ್ಯ ನಿರ್ಗಚ್ಚಂತಂ. ಹೋಗುವಾಗ ಅವನ ಕಡೆಗೆ ವಾತ್ಸಲ್ಯ ದಯೆಯಿಂದ ನೋಡ್ತಾ ಇರ್ತಾರೆ ಕರ್ಣ. ಅಹೋ ವಿಧಿ ವಿಲಸಿತಂ. ನನ್ನ ಬಾಯಿನಲ್ಲಿ ಇಂತಹ ಶಾಪ ಕೊಡಿಸ್ತಲ್ಲ, ಇದು ಕರ್ಣನ ವಿಧಿಯ ವಿಲಾಸವೇ ಅಂತ ಅನಿಸುತ್ತೆ. ಕರ್ಣ ಸುಶೀಲೇನ ಬಭೂವ ಶಿಷ್ಯ ಪ್ರಿಯೋ ಮಮ ಅತ್ಯಂತ ಗುಣೀ ಗುಣಜ್ಞ ತಥಾಪಿ ಅಸತ್ಯೇನ ಚ ಭಾಷಿತೇನ ಪ್ರಾಪ್ತೋನು ಶಾಪಾತ್ ಕೃಪಣಾವಸ್ಥಾಂ. ಕರ್ಣ ಅತ್ಯಂತ ಗುಣೀ ಗುಣಜ್ಞ ಕರ್ಣ ಸುಶೀಲೇನ ಮಮ ಪ್ರಿಯ ಶಿಷ್ಯ ಬಭೂವ ತಥಾಪಿ ಚ ಅಸತ್ಯೇನ ಭಾಷಿತೇನ ಶಾಪಾತ್ ಕೃಪಣಾಮವಸ್ಥಾಂ ಪ್ರಾಪ್ತೋನು. ಕರ್ಣ ವಾಸ್ತವಿಕವಾಗಿ ಅತ್ಯಂತ ಗುಣಶಾಲಿ ಮತ್ತು ಗುಣಜ್ಞ. ತಾನು ಗುಣವಂತನಾಗಿದ್ದು ಇನ್ನೊಬ್ಬರ ಗುಣವನ್ನು ಯಾರು ತಿಳ್ಕೊಳ್ತಾನೆ ಅವನು ಗುಣಜ್ಞ ಅಂತ. ಮತ್ತು ಅವನ ಸೌಶೀಲ್ಯ, ಒಳ್ಳೆ ನಡವಳಿಕೆ, ಸುಶೀಲ, ಅದರಿಂದ ನನಗೆ ಪ್ರಿಯ ಶಿಷ್ಯನಾಗಿದ್ದ. ತಥಾಪಿ ಇಷ್ಟೆಲ್ಲ ಮಾಡಿದರೂ ಕೂಡ ಅಸತ್ಯೇನ ಭಾಷಿತೇನ, ಸುಳ್ಳನ್ನು ಹೇಳಿದ್ರಿಂದಾಗಿ ಶಾಪಾತ್ ಕೃಪಣಾಮವಸ್ಥಾಂ ಪ್ರಾಪ್ತವನು, ಅವನು ನನ್ನ ಶಾಪಕ್ಕೆ ಗುರಿಯಾದಿ ಕೃಪಣಾವಸ್ಥೆಯನ್ನು, ದೀನಾವಸ್ಥೆಯನ್ನು ಹೊಂದಿದ ಅಂತ. ಇದಿಷ್ಟು ಇಲ್ಲಿ ಇರ್ತಕ್ಕಂಥ ಪಾಠದ ಭಾಗ. ಈಗ ನಾವು ಅಭ್ಯಾಸದ ಕಡೆಗೆ ಹೋಗೋಣಂತೆ. ಮೊದಲನೇದಾಗಿ ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ. ಪ್ರತಿ ಸರಿನೂ ನಾವು ಕೇಳ್ತಾ ಇರ್ತೀವಿ, ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು, ಒಂದು ಪದದಲ್ಲಲ್ಲ ಅನ್ನೋದನ್ನು ನೀವು ಗಮನಿಸಬೇಕು. ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ ಅಂತ. ಈಗ
ಮೊದಲನೇದು ಕರ್ಣಸ್ಯ ಗುರು ಕಹ. ಉತ್ತರವನ್ನು ಮಾತ್ರ ಬರಿತೀನಿ ಏಕವಾಕ್ಯೇನ. ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ. ಒಂದು ಪದ ಬರಿಬಾರ್ದು, ಒಂದು ವಾಕ್ಯವನ್ನು ಬರಿಬೇಕು. ಕರ್ಣಸ್ಯ ಗುರು ಕಹ. ಉತ್ತರವನ್ನು ನಾನು ಬರಿತೇನೆ. ಕರ್ಣಸ್ಯ ಗುರು ಕಹ ಅನ್ನೋ ಜಾಗದಲ್ಲಿ ಪರಶುರಾಮ. ಇದು ಉತ್ತರ. ಹಾಗೆ ದ್ವಿತೀಯ ಪ್ರಶ್ನೆ, ಪರಶುರಾಮ ಕರ್ಣಂ ಕಿಂ ಅಸ್ತ್ರಂ ಉಪದಿಶತಿ. ಪರಶುರಾಮ ಕರ್ಣಂ ಭಾರ್ಗವಾಸ್ತ್ರಂ ಉಪದಿಶತಿ. ಭಾರ್ಗವಾಸ್ತ್ರಂ ಉಪದಿಶತಿ. ಹಾಗೆ ಮೂರನೇದು ಗುರೋಹ ಉತ್ತಮಾಂಕಂ ಕರ್ಣಃ ಕುತ್ರ ನಿವೇಶಯತಿ. ಗುರೋಹ ಉತ್ತಮಾಂಗ ಅಂದರೆ ತಲೆ. ಉತ್ತಮಾಂಗಂ ಕರ್ಣಃ ಕುತ್ರ ಅಂಕೆ ಸ್ವಸ್ಯ ಅಂಕೆ. ತನ್ನ ತೊಡೆಯ ಮೇಲೆ ಅವ್ರ ತಲೆಯನ್ನು ಇಟ್ಕೊಳ್ತಾನೆ. ನಿವೇಶಯತಿ. ಹಾಗೆ ನಾಲ್ಕನೇ ಪ್ರಶ್ನೆ, ಕರ್ಣಸ್ಯ ರಕ್ಷಾ ಕವಚಂ ಕಿಂ ಅಂತ. ಕರ್ಣನಿಗೆ ಗುರುಗಳ ಅನುಗ್ರಹವೇ ರಕ್ಷಾ ಕವಚಂ. ಗುರೋಹ ಅನುಗ್ರಹ ಏವ ಅನುಗ್ರಹ ಏವ ಕರ್ಣಸ್ಯ ರಕ್ಷಾ ಕವಚಂ. ಹಾಗೆ ಕೊನೆಯದಾಗಿ ಕಹ ಕರ್ಣಸ್ಯ ರಕ್ತಂ ಅಪಿಬತ್ತು. ಅದು ಒಂದು ಕೀಟದ ಹೆಸರು. ವಜ್ರಾಖ್ಯ ಕ್ರಿಮಿಹಿ ಕೀಟ ಅಂತ ಯಾವುದಾದ್ರು ಬಿಡು. ವಜ್ರಾಖ್ಯ ಕ್ರಿಮಿಹಿ. ವಜ್ರಾಖ್ಯ ಕ್ರಿಮಿಹಿ ಕರ್ಣಸ್ಯ ರಕ್ತಂ ಅಪಿಬತ್. ವಜ್ರಾಖ್ಯ ಕ್ರಿಮಿಹಿ ಕರ್ಣಸ್ಯ ರಕ್ತಂ ಅಪಿಬತ್. ಇದು ಏಕವಾಕ್ಯದಲ್ಲಿ ಬರೀತಕ್ಕಂಥ ಉತ್ತರ. ಇನ್ನು ದ್ವಿತೀಯ ನೋಡಿ, ದ್ವಿತ್ರೈಹಿ ವಾಕ್ಯೈಹಿ. ದ್ವಿತ್ರೈಹಿ ವಾಕ್ಯೈಹಿ ಉತ್ತರಂ ಲಿಖತ. ಇದರಲ್ಲಿ ನಿಮಗೆ ಸಂಸ್ಕೃತದಲ್ಲಾರು ಬರಿಬೋದು, ಕನ್ನಡದಲ್ಲಾರು ಬರಿಬೋದು, ಮತ್ತು ಇಂಗ್ಲೀಷ್ನಲ್ಲಾರು. ವಜ್ರಾಖ್ಯ ಕೀಟ ಕಿಂಕರೋತಿ. ನಿಮ್ಗೆ ಗೊತ್ತಿದೆಯಲ್ಲ, ವಜ್ರ ಎಂಬತಕ್ಕಂಥ ಕೀಟ ಬಂದು ಕರ್ಣನ ಗುರುಗಳ ತಲೆಯನ್ನು ತನ್ನ ತೊಡೆ ಮೇಲಿಟ್ಟುಕೊಂಡು ಮಲಗಿದಾಗ ಅವನ ತೊಡೆಯನ್ನು ಕೊರೆದು ತನ್ನ ಚೂಪಾಗಿರ್ತಕ್ಕಂತಹ ಕೊಂಡಿಯಿಂದ ರಕ್ತವನ್ನು ಹೀರುತ್ತಾ ಮಾಂಸವನ್ನು ಕೂಡ ಕಿತ್ತು ತಿನ್ನುತ್ತಾ ಇತ್ತು. ಇದನ್ನು ಬರಿಬೇಕು. ಕರ್ಣಂ ಪ್ರತಿ ಪರಶುರಾಮ ಉಪದೇಶಂ ಲಿಖತ ಅಂತ. ಇಲ್ಲಿ ಪರಶುರಾಮ ಏನಂತ ಉಪದೇಶ ಮಾಡ್ತಾರೆ ಅಂದರೆ, ಕೊನೆಯದಾಗಿ ಹೇಳ್ತಾರೆ ಏನು, ದೀನೇಭ್ಯೋ ಯಥೇಷ್ಟಂ ಧನಂ ದೇಹಿ. ದೀನರಿಗೆ ಯಥೇಷ್ಟವಾಗಿ ಧನವನ್ನು ಕೊಡು, ಸದಾಚಾರ ಸಂಪನ್ನನಾಗು, ಎಂದಿಗೂ ಕೂಡ ಸುಳ್ಳನ್ನು ಹೇಳಬೇಡ. ಇವು ಪರಶುರಾಮರು ಕರ್ಣನಿಗೆ ಮಾಡಿರ್ತಕ್ಕಂಥ ಉಪದೇಶ. ಆಮೇಲೆ ಮೂರನೇದು ಪಾಠನಾಮ ಉಲ್ಲಿಖ್ಯ ಅಂತ. ಥರ್ಡ್ ಮೇನ್
पाठनाम उल्लिख्य कः कं प्रति अवदत् इति संस्कृत भाषया लिखितः। कः कं प्रति अवदत् इति संस्कृत भाषया लिखितः। ಈಗ ನೋಡಿ, ಪ್ರಾರಂಭದಲ್ಲಿ ಕೊಟ್ಟಿದ್ದಾರೆ ದೃಢೀಕ್ರಿಯತಾಂ ಚೇತಃ. ಒಂದು ದೃಢೀಕ್ರಿಯತಾಂ ಚೇತಃ, ಮನಸ್ಸನ್ನು ದೃಢ ಮಾಡ್ಕೋ, ಉಪದೇಶ ಮಾಡಬೇಕು. ಇದಕ್ಕೆ ಪ್ರಾರಂಭದಲ್ಲಿ ಒಂದು ಪಾಯಿಂಟ್ ನೀವೇನು ಬರಿಬೇಕು, ಇದನ್ನು ಏತದ್ವಾಕ್ಯಂ ಪಾಠದ ಹೆಸರು ಬರೆದ್ಬಿಟ್ಟು ಪಾಠಾತ್ ಸ್ವೀಕೃತಂ. ಅದರಿಂದ ಪ್ರತಿ ಪಾಠದಲ್ಲೂ ಕೂಡ ಕೇಳುವಾಗ ಇದಂ ವಾಕ್ಯಂ ಅಂತಲೋ ಏನಾದರೂ ಬರೆದ್ಬಿಟ್ಟು ಏತತ್ ಅಥವಾ ಇದಂ ವಾಕ್ಯಂ ಪಾಠಾತ್ ಸ್ವೀಕೃತಂ ಅಂತ ಬರಿಬೇಕು. ವಿಧಿ ವಿಲಸಿತಂ ಇದಂ ವಾಕ್ಯಂ ವಿಧಿ ವಿಲಸಿತಂ ವಿಧಿ ವಿಲಸಿತಂ इति पाठात् स्वीकृतम् इति पाठात् ಸ್ವೀಕೃತಂ. ನೋಡಿ, ನೀವು ಗಮನಿಸಬೇಕು, ಬರೀ ಪಾಠ ಅಂತ ಬರೆಯೋಕ್ಕಿಂತ ಈ ವಾಕ್ಯ ಯಾವ ಪಾಠದಿಂದ ಆರಿಸಲಾಗಿದೆ ಅಂತ, ಆಮೇಲೆ ಯಾರು ಹೇಳಿದರು ಅನ್ನೋದು ನಂತರದಲ್ಲಿ, ಇದು ಒಂದು ಪಾಯಿಂಟು. ಎರಡನೇದು, ಗುರುಹು ಅಂತ ಬರೆಯೋಕ್ಕಿಂತ ಪರಶುರಾಮಃ, ಪರಶುರಾಮಃ ಅವದತ್. ಯಾರಿಗೆ ಹೇಳಿದರು? ಕರ್ಣಂ ಪ್ರತಿ ಅವದತ್. ಸೊ ಈ 3 ಪಾಯಿಂಟ್ಸನ್ನು ಬರಿಬೇಕು. ಎರಡೆರಡು ಅಂಕಗಳಿರುತ್ತೆ. ಹಾಗೆ ಇನ್ನೊಂದು ನೋಡಿ, ಭವದನುಗ್ರಹ ಏವ ರಕ್ಷಾ ಕವಚಂ. ಹಾಗೆ ಎರಡನ್ನು ನಾವು ನೋಡಿದಾಗ ಭವದನುಗ್ರಹ ಏವ ದನುಗ್ರಹ ಏವ ರಕ್ಷಾ ಕವಚಂ. ಇದನ್ನು ಕೂಡ ಇದಂ ವಾಕ್ಯಂ ವಿಧಿ ವಿಲಸಿತಂ ಇತಿ ಪಾಠಾತ್ ಸ್ವೀಕೃತಂ. ಇದನ್ನು ಕರ್ಣಃ ಅವದತ್, ಪರಶುರಾಮಂ ಅವದತ್. ಪರಶುರಾಮಂ ಪ್ರತಿ ಅವದತ್. ಹಾಗೆ ಮೂರನೇದು, ಅಲ್ಲಿ ಮಾತನಾಡ್ತಕ್ಕಂಥವ್ರು ಅವರಿಬ್ಬರೇ, ಆದ್ದರಿಂದ ಮೂರನೇದನ್ನು ನೋಡಿ. ಇದು ಎರಡು ಗೊತ್ತಾಯ್ತಲ್ವಾ? ಈಗ ಮೂರನೇದನ್ನು ನೋಡೋಣಂತೆ. ಅಹೋ ಗುರುಕುಲ ವೈಭವಂ. ಅಹೋ ಗುರುಕುಲ ವೈಭವಂ. ಇದು ಪಾಠ. ಹಾಗೆ ಕರ್ಣಃ ಅವದತ್ ಯಾರಿಗೆ ಹೇಳಿದ ಅಂದರೆ ಸ್ವಮನಸಿ ಅವದತ್, ತನಗೆ ತಾನೇ ಹೇಳ್ಕೊಂಡ. ಆತ್ಮಾನಂ ಪ್ರತಿ ಅವದತ್ ಅಂತಲೂ ಕೂಡ ಕೆಲವು ಸರಿ ಬರೀತೇವೆ ಕರ್ಣ. ಹಾಗೆ ಕೊನೆಯದಾಗಿ ಅಹೋ ಭಗ್ನ ಪ್ರತಿಜ್ಞೋಸ್ಮಿ, ಕೊನೆಯದು. ಅಹೋ ಭಗ್ನ ಪ್ರತಿಜ್ಞೋಸ್ಮಿ.
ಪಾಠ ಯಥಾ ಪ್ರಕಾರ ಅದನ್ನೇ ಬರಿಬೇಕು. ಇಲ್ಲಿ ಪರಶುರಾಮ ಅವದತ್. ಅವದತ್ ಕರ್ಣಂ ಪ್ರತಿ ಅವದತ್. ಮುಂದೆ ದಶವಾಕ್ಯೈ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಉತ್ತರದ ಕರ್ಣ ಮತ್ತು ಪರಶುರಾಮಯೋ ಸಂವಾದ ಅಂತ. ಕರ್ಣ ಬಂದಾಗ ಹೊರಡುವಾಗ ಕರ್ಣ ಮತ್ತು ಪರಶುರಾಮರ ಸಂವಾದ ಏನಿದೆ ಆ ಸಂವಾದವನ್ನು ನೀವು ಆರಿಸಿ ಬರಬೇಕು. ನಿಮಗೆ ಪಾಠ ಮಾಡುವಾಗಲೇ ಕೂಡ ವಿವರಣೆಯನ್ನು ಕೊಟ್ಟಿದ್ದೀವಿ. ಅವರಿಬ್ಬರು ಒಬ್ಬರಾದ ಮೇಲೆ ಒಬ್ಬರು ಏನನ್ನು ಮಾತನಾಡ್ತಾರೆ ಅನ್ನೋದನ್ನು ಬರಿಬೇಕು. ಮತ್ತು ಕರ್ಣಸ್ಯ ಶಾಪ ಪ್ರಸಂಗ ಅದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಕರ್ಣ ಹೊರಡುವಾಗ ತನ್ನ ಗುರುಗಳು ವಿಶ್ರಾಂತಿ ಪಡೆಯುತ್ತಾ ಇದ್ದುದನ್ನು ನೋಡಿ ಅವರ ತಲೆಯನ್ನು ತನ್ನ ತೊಡೆ ಮೇಲೆ ಇಟ್ಕೊಳ್ತಾನೆ. ಆಗ ವಜ್ರಾಖ್ಯ ಕೀಟ ಅವನ ತೊಡೆಯನ್ನು ಕೊರೆಯುತ್ತೆ, ಕೊರೆದು ಮಾಂಸವನ್ನು ಕೀಳ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ರಕ್ತ ಗುರುಗಳಿಗೆ ಶರೀರಕ್ಕೆ ತಾಗಿ ಅವರಿಗೆ ಎಚ್ಚರವಾಗುತ್ತೆ, ಬಿಸಿ ರಕ್ತ ತಾಗಿ. ಆವಾಗ ಅವರು ಗುರುಗಳು ಹೇಳ್ತಾರೆ, ಏನಿದು ಕರ್ಣ, ಸತ್ಯ ಹೇಳು, ನೀನು ತ್ವಂ ಅಸತ್ಯವಾದೀವ ಪ್ರತಿಭಾಸಿ, ನೀನು ಸುಳ್ಳು ಹೇಳ್ತಾ ಇರೋ ಹಾಗೆ ನನಗೆ ಕಾಣಿಸುತ್ತೆ ಅಂತ ಹೇಳಿದ ಮೇಲೆ ಕರ್ಣ ಸತ್ಯವನ್ನು ಒಪ್ಕೊಳ್ತಾನೆ. ಆಗ ತಾನು ಯಾರು ಅಂತ ಹೇಳಿದ ಮೇಲೆ ಅವನಿಗೆ ಶಾಪ ಕೊಡ್ತಾರೆ. ಏನಂತ? ಯದಾ ವಸ್ತ್ರಪ್ರಯೋಗ ವೇಲಾಯಾಮ್ ಅನ್ನೋ ಪದ್ಯವನ್ನು ಹೇಳಿದ್ವಲ್ಲ, ಯದಾ ತೇ ಸೂತ ಭಾವನಾ ಸದಾ ಸರ್ವಾಣಿ ಶಾಸ್ತ್ರಾಣಿ ಭವೇಯು ನಿಷ್ಫಲ. ಮತ್ತೆ ಕರ್ಣ ಅವರನ್ನು ಬೇಡ್ಕೊಂಡಾಗ ಅವರಿಗೆ ಕರ್ಣನಿಗೆ ಆಶೀರ್ವಾದ ಮಾಡ್ತಾರೆ, ಚಿರಂಜೀವ ಸತ್ಯವನ್ನು ಹೇಳು, ದಾನವನ್ನು ಮಾಡು ಅಂಥೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ. ಇದಿಷ್ಟು 5 ಅಂಕಗಳಿಗೆ ಸರಿಯಾಗೋ ರೀತಿಯಲ್ಲಿ ನೀವು ಉತ್ತರವನ್ನು ಬರಿಬೇಕು. ಆನಂತರ ಇದು 4th ಮೈನ್ ಆಯ್ತಲ್ವಾ. 5th ಮೈನ್ನಲ್ಲಿ ಪದ್ಯದ ಭಾವವನ್ನು ಕೇಳ್ತಾರೆ. ಪದ್ಯ ಕೊಟ್ಟಿರ್ತಾರೆ, ಆ ಪದ್ಯ ಪೂರ್ಣ ಬರಿಬೇಕು. ಇಲ್ಲಿ ನೋಡಿ, ಈಗ 2ನೇ ಪದ್ಯ ಇದೆ. ಯಾವುದು? ವಿಜೃಂಭತೆ ವೇದ ಸರಸ್ವತೀಯಂ ಅಂತಕ್ಕಂಥ ಪದ್ಯ. ವಿಜೃಂಭತೆ ವೇದ ಸರಸ್ವತೀಯಂ ಅನ್ನೋ ಪದ್ಯ. ಇದನ್ನು ಪಾಠದ ಹೆಸರು ಬರಿಬೇಕು. ಇದನ್ನು ನೀವು ಕನ್ನಡ ಅಥವಾ ಸಂಸ್ಕೃತದಲ್ಲಿ ಇಂಗ್ಲೀಷ್ನಲ್ಲಿ 3ರಲ್ಲೂ ಬರಿಬೋದು. ಸಂಸ್ಕೃತದಲ್ಲಿ ಬರೆಯೋದು ಕಷ್ಟ, ಅದರಿಂದ ನಿಮಗೆ ಕಷ್ಟ ಅಂತ ಅನಿಸಿದರೆ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಬರೆಯಿರಿ. ನೋಡಿ, ವಿಜೃಂಭತೆ ವೇದ ಸರಸ್ವತೀಯಂ ತಪೋವನಂ ನಿರ್ಮಲ ಕರ್ಮಶೋಭಿತಂ ವಿನೀತ ಶಿಷ್ಯೈರಪನೀತ ಕಲ್ಮಶೈ ಅಧಿಷ್ಠಿತಂ ವಿಶ್ವಗುಣಾಭಿನಂದನೆ. ಕರ್ಣನು ಗುರುಗಳ ಆಶ್ರಮವನ್ನು ಈ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ಅಂತಾರೆ. ವೇದ ಸರಸ್ವತಿಮಯವಾಗಿರ್ತಕ್ಕಂತಹ ನಿರ್ಮಲವಾಗಿರ್ತಕ್ಕಂಥ ಯಜ್ಞಯಾಗಾದಿ ಕರ್ಮಗಳಿಂದ ಶೋಭಿಸುವ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಕಲ್ಮಶವಿಲ್ಲದ ವಿನಯವುಳ್ಳ ಶಿಷ್ಯರಿಂದ ಕೂಡಿರ್ತಕ್ಕಂತಹ ಈ ವಿಶ್ವಗುಣಗಳಿಂದ ತುಂಬಿರುವ ಈ ತಪೋವನ ಶ್ರೇಷ್ಠವಾಗಿ ವಿಜೃಂಭಿಸ್ತಾ ಇದೆ ಅಂತ ಬರಿಬೇಕು. ಹಾಗೆ ಇನ್ನೊಂದು ಪದ್ಯ ಕೇಳಿದರೆ, ಇದು 3ನೇದು. 3ನೇ ಪದ್ಯ ಧನ್ಯೋಸ್ಮಿ ಅನ್ನೋದು. ಧನ್ಯೋಸ್ಮಿ ಅಂತ ಇದು ಕೂಡ ಕರ್ಣ ಹೇಳ್ತಕ್ಕಂಥ ಮಾತು. ಧನ್ಯೋಸ್ಮಿ ಗಮನಾತ್ ಪೂರ್ವಂ ಈದೃಶಿ ಸಂಪದಾಗತ ವಿನಾತು ಗುರು ಶುಶ್ರೂಷಾಂ ನಾಣ್ಯದ್ಭಾವ್ಯಂ ಪರಂ ಮಮ. ನಾನು ಧನ್ಯನಾದೆ. ಯಾಕಪ್ಪ ಅಂತ ಹೇಳಿದರೆ, ಗಮನಾತ್ ಪೂರ್ವಂ ಈದೃಶಿ ಸಂಪತ್ತು, ಹೋಗೋದಕ್ಕಿಂತ ಮುಂಚೆ ಗುರುಗಳ ಆಶ್ರಮದ ಈ ಸಂಪತ್ತು ಅಂದರೆ ವೇದಾಧ್ಯಯನ, ಈ ಕಡೆಗೆ ಯಜ್ಞಯಾಗಾದಿಗಳು ಮಾಡ್ತಕ್ಕಂಥದ್ದು, ಈ ಪ್ರಕೃತಿ, ಇದನ್ನು ನೋಡ್ತಕ್ಕಂಥ ಅವಕಾಶ ನನಗೆ ದೊರಕ್ತಲ್ಲ. ಗುರು ಶುಶ್ರೂಷೆ ಅಲ್ಲದೆ ನನಗಿನ್ನೇನು ಬೇಕಾಗಿಲ್ಲ ಅಂತ ಕರ್ಣನ ಮಾತು. ಇದು ಧನ್ಯೋಸ್ಮಿ ಎಂಬತಕ್ಕಂಥ ಪದ್ಯದ ಭಾವ. ಹಾಗೆ ಮುಂದಿಂದು 5ನೇ ಪದ್ಯ ಕೇಳಿದ್ದಾರೆ, ಅದು ಕೂಡ ಕೊನೆಯಲ್ಲಿ ಬರ್ತಕ್ಕಂಥದ್ದು. ಅಸ್ತ್ರಪ್ರಯೋಗ ವೇಲಾಯಂ, ಗುರು ಶಾಪ ಇದು. ಅಸ್ತ್ರ ಪ್ರಯೋಗ ವೇಲಾಯಾಮ್. ಇದು ಪರಶುರಾಮರು ಕೊಡ್ತಕ್ಕಂಥ ಶಾಪ.
ನೀನು ಅಸ್ತ್ರವನ್ನು ಪ್ರಯೋಗಿಸುವ ಸಂದರ್ಭ ಬಂದಾಗ ಯಾವಾಗ ನಿನಗೆ ಸೂತ ಎಂಬತಕ್ಕಂಥ ಭಾವನೆ ಬರುತ್ತೆ ಆಗ ಎಲ್ಲ ಅಸ್ತ್ರಗಳು ಕೂಡ ನಿಷ್ಫಲವಾಗಲಿ ಅಂತ ಶಾಪ ಕೊಡ್ತಕ್ಕಂಥದ್ದು. ಇದು ಈ ಪದ್ಯಗಳ ಭಾವ. ಆಮೇಲೆ ಮಂಜೂಷಾತಃ ಪದಾನಿ ಚಿತ್ವ ರಿಕ್ತಸ್ಥಾನಾನಿ ಪೂರಯತ ಅಂತ. ಇಲ್ಲಿ ಪದ ಕೊಟ್ಟಿರ್ತಾರೆ, ಅದನ್ನು ಆರಿಸ್ಕೊಂಡು ಮಾಡಬೇಕು. ಈಗ ಒಂದು ಭವಾದೃಶ ಗುರವಃ ಅತೀವ, ಒಂದು ಭವಾದೃಶಾಃ ಗುರವಃ ಅತೀವ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಮುಂದಿನ ಪದವನ್ನು ನೀವು ತುಂಬಿಸ್ಬೇಕು. ಅತೀವ ವಿರಲಃ. ವಿರಲಃ ಅನ್ನೋದು ಕೆಳಗಿರೋ ಪದದಲ್ಲಿ ನೀವು ಆರಿಸ್ಬಿಟ್ಟು ಬರಿಬೇಕಾಗುತ್ತೆ. ಭವಾದೃಶಾಃ ಗುರವಃ ಅತೀವ ವಿರಲಃ. ಹಾಗೆ ಎರಡನೇದು ವತ್ಸ ಉನ್ಮೀಲ್ಯ ಅದ್ಯ ಪಶ್ಯ. ವತ್ಸ ಚಕ್ಷುಷಿ ಉನ್ಮೀಲ್ಯ. ವತ್ಸ ಇಲ್ಲೇ ಚಕ್ಷುಷಿ, ಇದು ದ್ವಿವಚನ. ಉನ್ಮೀಲ್ಯ ಕಣ್ಣನ್ನು ತೆರೆದು. ಚಕ್ಷುಷಿ ಉನ್ಮೀಲ್ಯ ಅದ್ಯ ಪಶ್ಯ. ಉನ್ಮೀಲ್ಯಾದ್ಯ ಪಶ್ಯ. ಹಾಗೆ ನಂತರದ್ದು ಮಮಾಪರಾಧ. ಮಮಾಪರಾಧ ಏನಿದೆ, ಕ್ಷಂತವ್ಯ ಅಂತ. ಕೃಪಯ ಕ್ಷಂತವ್ಯ. ನಾಲ್ಕನೇದು ಮಮ ದೃಷ್ಟಿಪಥಾತ್. ಅಪೇಹಿ ಮಮ ದೃಷ್ಟಿಪಥಾತ್. ಅಪೇಹಿ ಮಮ ದೃಷ್ಟಿಪಥಾತ್. ಇದು ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೇರವಾದ ಅಭ್ಯಾಸ. ಈಗ ನಾವು ಭಾಷಾಭ್ಯಾಸದ ಕಡೆಗೆ ಹೋಗೋಣಂತೆ. ಭಾಷಾಭ್ಯಾಸದಲ್ಲಿ ಏನು ಕೊಟ್ಟಿರ್ತಾರೆ ವ್ಯಾಕರಣ ಭಾಗ, ಅವೇ ಪರೀಕ್ಷೆ ಕೇಳುವಂಥದ್ದು. ಸಂಧಿಂ ವಿಭಜತ. ಒಂದು ಸಂಧಿಂ ವಿಭಜತ. ಸಂಧಿಯನ್ನು ವಿಭಜತ ಅಂದರೆ ಬಿಡಿಸಿ ಅಂತ. ಗಣ್ಯೋಸ್ಮಿ. ಇಲ್ಲಿ ಗಣ್ಯ ಅಸ್ಮಿ. ಗಣ್ಯೋ ಅಂತಲೂ ಮಾಡ್ಬೋದು, ಪೂರ್ವರೂಪ ಅಷ್ಟೇ. ಆದರೆ ಅಸ್ಮಿ, ಗಣ್ಯೋ ಅಸ್ಮಿ, ಗಣ್ಯೋಸ್ಮಿ. ಇದನ್ನು ಗಣ್ಯ ಅಸ್ಮಿ ಅಂತ ಮೊದಲು ವಿಸರ್ಗ ಮಾಡಿ ಆಮೇಲೂ ಮಾಡ್ತಕ್ಕಂಥದ್ದಿದೆ. ಯದೀಹ. ಇದು ಯದಿ ಇಹ. ಹಾಗೆ ಮೂರನೇದು ತಾವಚ್ಚ. ತಾವತ್ ತಾವತ್ ಚ. ಇದು ಸಂಧಿಂ ವಿಭಜತ. ಹಾಗೆ ಸಂಧಿಂ ಯೋಜಯತ, ಅದರಲ್ಲೇ ಇನ್ನೊಂದು ಭಾಗ. ಅಂದರೆ ಬಿಡಿಸ್ಕೊಟ್ಟಿದ್ದಾರೆ ಸೇರಿಸಿ. ಅಸ್ತ್ರ ಅಭ್ಯಾಸ. ಸೇರಿಸಿದ್ರೆ ಅಸ್ತ್ರಾಭ್ಯಾಸ. ಪರೀಕ್ಷೆಯಲ್ಲಿ ಬರಿಬೇಕಾದ್ರೆ ಅವ್ರು ಕೊಟ್ಟಿದ್ದು ನೀವು ಬರಿಬೇಕಾದ್ದು ಎರಡೂ ಬರೀರಿ, ಇಲ್ಲದೆ ಹೋದರೆ ಸ್ಪಷ್ಟತೆ ಇರೋದಿಲ್ಲ. ಹಾಗೆ ಮಮ ಊರುದ್ವಯಂ. ಸೇರಿಸಿದ್ರೆ ಮಮೋರುದ್ವಯಂ. ಮಮ ಊರುದ್ವಯಂ ಮಮೋರುದ್ವಯಂ. ಮೂರನೇದು ಶಕ್ತೋ ಅಸಿ. ಸೇರಿದರೆ ಶಕ್ತೋಸಿ.
ಇದು ಸಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೂರನ್ನು ಕೂಡ ಗಮನಿಸಿ. ಆನಂತರ ವಿಗ್ರಹ ವಾಕ್ಯಂ ಲಿಖತ ಸಮಸ್ತ ಪದಂ ಲಿಖತ ಅಂತ ಕೇಳಿದ್ದಾರೆ. ವಿಗ್ರಹ ವಾಕ್ಯಂ ಹಾಗೆ ಸಮಸ್ತ ಪದಂ ಎರಡು ಸೇರ್ಕೊಂಡಿರುತ್ತೆ. ಲಿಖತ ವಿಗ್ರಹ ವಾಕ್ಯ ಮಾಡಿ ಸಮಸ್ತ ಪದ. ಈಗ ನೋಡಿ ಉತ್ಕಟೇಚ್ಛ ಅಂತ ಕೊಟ್ಟಿದ್ದಾರೆ. ಇದನ್ನ ವಿಗ್ರಹ ವಾಕ್ಯ ಮಾಡಿದರೆ ಉತ್ಕಟ ಇಚ್ಛಾ. ಹಾಗೆ ಎರಡನೇದು ಜ್ಞಾನ ಭಂಡಾರ. ಜ್ಞಾನಸ್ಯ ಭಂಡಾರ. ಜ್ಞಾನ ಭಂಡಾರ ಜ್ಞಾನಸ್ಯ ಭಂಡಾರ. ನಿದ್ರಾಭಂಗ. ನಿದ್ರಾಯಾಹ ಭಂಗಃ. ಇದು ವಿಗ್ರಹ ವಾಕ್ಯ. ಈಗ ಸಮಸ್ತ ಪದ ನೋಡಿ, ಭಾರ್ಗವಸ್ಯ ಅಸ್ತ್ರಂ. ಭಾರ್ಗವಸ್ಯ ಅಸ್ತ್ರಂ ಭಾರ್ಗವಾಸ್ತ್ರಂ. ಭಾರ್ಗವಸ್ಯ ಅಸ್ತ್ರಂ ಭಾರ್ಗವಾಸ್ತ್ರಂ. ಹಾಗೆ ಧವಲಾ ಕೀರ್ತಿ ಯಸ್ಯ ಸಹ. ಧವಲಾ ಕೀರ್ತಿ ಯಸ್ಯ ಸಹ. ಧವಲ ಕೀರ್ತಿ. ಧವಲಾ ಕೀರ್ತಿ ಯಸ್ಯ ಸಹ ಧವಲ ಕೀರ್ತಿ. ಗುರೋಃ ಪ್ರಸಾದಂ. ಸೇರಿದರೆ ಗುರುಪ್ರಸಾದಂ. ಗುರೋಃ ಪ್ರಸಾದಂ ಗುರುಪ್ರಸಾದಂ. ಮತ್ತೆ ಲಿಂಗ ವಿಭಕ್ತಿ ವಚನಾನಿ ಲಿಖತ. ಲಿಂಗ ವಿಭಕ್ತಿ ವಚನಾನಿ. ಲಿಖತ. ಇಲ್ಲಿ ಪದ ಕೊಟ್ಟಿರ್ತಾರೆ, ಯಾವ ಲಿಂಗ ಯಾವ ವಿಭಕ್ತಿ ಯಾವ ವಚನ. ಚಕ್ಷುಷಿ ಇದು ನಪುಂಸಕಲಿಂಗ. ಲಿಂಗ ಪ್ರಥಮಾ ವಿಭಕ್ತಿ. ದ್ವಿತೀಯನೂ ಹಾಗೆ ಇರುತ್ತೆ. ಎದುರಿಗೆ ಮೊದಲು ಯಾವ್ದು ಸಿಗುತ್ತೋ ಅದನ್ನು ಬರೆಯೋದು. ಪ್ರಥಮಾ ವಿಭಕ್ತಿ ದ್ವಿವಚನಂ. ಮೊದಲು ಲಿಂಗ, ಆಮೇಲೆ ವಿಭಕ್ತಿ, ತದನಂತರ ವಚನ. ಹೀಗೆ ಬರಿಬೇಕು. ಲಿಂಗ ವಿಭಕ್ತಿ ವಚನ ಇವುಗಳನ್ನು ಕ್ರಮೇಣ ಬರಿಬೇಕು. ಆನಂತರ ಲಕಾರ ಪುರುಷ ವಚನಾನಿ ಲಿಖತ. ಏನು ಕೊಟ್ಟಿದ್ದಾರೆ? ಸಹಂತೆ ಅಂತ ಕೊಟ್ಟಿದ್ದಾರೆ. ಸಹತೆ ಸಹೇತೆ ಸಹಂತೆ. ಇದನ್ನು ಲಟ್ ಲಕಾರ. ಪುರುಷ ಪ್ರಥಮ ಪುರುಷ. ಬಹುವಚನಂ. ಅಂತ ಬರಿಬೇಕು. ಹಾಗೆ ಎರಡನೇದು ಶೃಣು. ಇದು ಲೋಟ್ ಲಕಾರ. ಮಧ್ಯಮ ಪುರುಷ. ಏಕವಚನಂ. ಲೋಟ್ ಲಕಾರ ಮಧ್ಯಮ ಪುರುಷ ಏಕವಚನಂ.
ಮೂರನೇದು ಭವಂತು. ಇದು ಕೂಡ ಲೋಟ್ ಲಕಾರ, ಪ್ರಥಮ ಪುರುಷ, ಬಹುವಚನ. ಗೊತ್ತಾಯ್ತಲ್ವಾ? ಲಕಾರ ಪುರುಷ ವಚನ, ಸಹಂತೆ ಲಟ್ ಪ್ರಥಮ ಪುರುಷ ಬಹುವಚನಂ, ಶೃಣು ಲೋಟ್ ಮಧ್ಯಮ ಪುರುಷ ಏಕವಚನಂ, ಭವಂತು ಲೋಟ್ ಪ್ರಥಮ ಪುರುಷ ಬಹುವಚನಂ. ಐದನೇದು ಈ ಪದಗಳ ಪರಿಚಯ ಅಂದರೆ ಇದು ಯಾವ ಸಾಮಾನ್ಯವಾಗಿ ಅವ್ಯಯವಾಗಿರುತ್ತೆ. ಪ್ರತಿಸಂಹರ್ತುಂ, ತುಮುನ್ನಂತಾವ್ಯಯಂ. ಇದು ನೀವು ಬರಿಬೇಕಾದ್ದು. ಪತಿತ್ವ, ತ್ವಾಂತಾವ್ಯಯಂ. ಹಾಗೆ ಮೂರನೇದು ಪತನ್, ಶತ್ರು ಪ್ರತ್ಯಯ, ವರ್ತಮಾನ ಕೃದಂತಹ. ಇದು ಪದವನ್ನು ಗುರುತಿಸ್ತಕ್ಕಂಥದ್ದು. ಪ್ರತಿಸಂಹರ್ತುಂ, ತುಮನ್ನಂತ, ಪತಿತ್ವ, ತ್ವಾಂತಾವ್ಯಯಂ, ಪತನ್, ಶತ್ರು ಪ್ರತ್ಯಯ. ಹಾಗೆ ಆರನೇದು ಪ್ರಯೋಗ ಪರಿವರ್ತನಂ ಕರುತ. ಇದು ಕರ್ತರಿ ಕರ್ಮಣಿ ಪ್ರಯೋಗನ ಬದಲಾಯಿಸಬೇಕು. ತ್ವಯಾ ಕಿಮೇತತ್ ಆಚರಿತಂ, ಇದು ಅವ್ರು ಕೊಟ್ಟಿರೋದು. ತ್ವಯಾ ಕಿಮೇತತ್ ಆಚರಿತಂ. ಇದನ್ನು ಬದಲಾಯಿಸಿದ್ರೆ ತ್ವಂ ಕಿಮೇತದಾಚರಿತವಾನ್. ಇದು ನೀವು ಮಾಡಬೇಕಾದ್ದು. ಹಾಗೆ ಎರಡನೇದು ಮಮ ಮಯಾ ಧರ್ಮ ವಿರುದ್ಧಂ ನ ಆಚರಿತಂ. ಮಯಾ ಧರ್ಮ ವಿರುದ್ಧಂ ನ ಆಚರಿತಂ. ಇಲ್ಲೂ ಅಷ್ಟೇ, ಮಯಾ ಅಹಂ ಧರ್ಮ ವಿರುದ್ಧಂ ನ ಆಚರಿತವಾನ್. ಇದು ಪ್ರಯೋಗವನ್ನು ಬದಲಾಯಿಸೋದು. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಷಾಭ್ಯಾಸ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಇಲ್ಲಿಗೆ ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮುಗಿದಿತ್ತು. ಸರಿಯಾಗಿ ಇದನ್ನು ಅಭ್ಯಾಸ ಮಾಡಿ.